ಜಯಂತ್ ಅವ್ರೆ, ನಾನು ಹೇಳಿದ ವಿಷಯ ಏನ್ ಮಾಡಿದ್ರಿ? ಯಾವ ವಿಷಯದ ಬಗ್ಗೆ? ಅದೇ ಜಾನ್ವಿ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಕರ್ಸೋದ್ರ ಬಗ್ಗೆ. ಅವ್ರಿಗೆ ಫೋನ್ ಮಾಡಿದ್ರಾ? ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರಿಗೆ ಹುಷಾರಿಲ್ವಂತೆ, ಒಂದು 2 ದಿನದಲ್ಲಿ ಬರ್ತಾರೆ. ಅಲ್ಲಿವರೆಗೂ ನಾನೇ ಜಾನ್ವಿರನ್ನು ನೋಡ್ಕೋತೀನಿ. ನೀವು ಈ ವಿಷಯದಲ್ಲಿ ತುಂಬಾ ಕೇರ್ಲೆಸ್ ಆಗಿ ನಡ್ಕೊಂತಿದ್ದೀರಾ ಅನ್ಸುತ್ತೆ ಜಯಂತ್. ಯಾವ ತಾಯಿಗೆ ತಾನೇ ಈ ವಿಷಯ ತಿಳಿದ್ರೆ ಬರೋದಿಲ್ಲ ಹೇಳಿ? ನಿಮ್ಗೆ ಅವ್ರನ್ನ ಕರ್ಸೋ ಉದ್ದೇಶ ಇಲ್ಲ ಅನ್ಸತ್ತೆ. ಡಾಕ್ಟ್ರೇ ನೋಡಿ, ಅವರಿಗೆ ವಯಸ್ಸಾಗಿದೆ. ಈ ಪರಿಸ್ಥಿತಿನಲ್ಲಿ ಏಕಾಏಕಿ ಬರೋಕ್ಕೆ ಆಗೋದಿಲ್ಲ. ಇಲ್ ಟೇಕ್ ಸಮ್ ಟೈಮ್. ಬಟ್ 2 ದಿನದಲ್ಲಿ ಅವರು ಖಂಡಿತ ಬರ್ತಾರೆ. ಅಂದಾಗೆ ಇವರಿಗೆ ಪ್ರಜ್ಞೆ ಯಾವಾಗ ಬರುತ್ತೆ? ಯಾಕೆಂದ್ರೆ ನಾನು ಅವ್ರ ಜೊತೆ ಕೆಲವು ವಿಷಯ ಮಾತಾಡಬೇಕು. ಯಾಕೆ ಹೀಗೆ ಮಾಡ್ಕೊಂಡ್ರಿ ಅಂತ ನಾನು ಕೇಳಬೇಕು. ನೋಡಿ, ಈ ಟೈಮಲ್ಲಿ ನೀವು ಅವ್ರನ್ನ ಮಾತಾಡ್ಸದೇ ಇರೋದೇ ಒಳ್ಳೇದು. ನೀವೇನೇನೋ ಪ್ರಶ್ನೆಗಳು ಕೇಳಿದ್ರೆ ಅವ್ರು ಇನ್ನೂ ಗಾಬರಿ ಆಗ್ತಾರೆ. ಸದ್ಯಕ್ಕೆ ಅವ್ರು ರೆಸ್ಟ್ ತಗೊಳ್ಳೋದೇ ಇಂಪಾರ್ಟೆಂಟ್. ಡಾಕ್ಟ್ರೇ, ನನ್ನ ಹೆಂಡ್ತಿನ ಈ ಪರಿಸ್ಥಿತಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅವ್ರೆ. ಅಂಡ್ ಅವ್ರ ಜೊತೆ ಮಾತಾಡದೆ ಇದ್ದರೆ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ. ಅವ್ರ ಮೌನನ ಸಹಿಸಕ್ಕೆ ನನಗೆ ಆಗ್ತಾ ಇಲ್ಲ. ಅವ್ರು ನನ್ನ ಜೀವ. ಅವ್ರ ಜೊತೆ ಮಾತಾಡಬೇಕು ಅಂತ ಕೇಳಿದೆ ಅಷ್ಟೆ. ಯಾವಾಗ ಬಗ್ಗೆ ಬರುತ್ತೆ ಅವ್ರಿಗೆ? ಪ್ರಾಬಬಲಿ ಇನ್ನೂ 12 ವರ್ಷ ಆಗತ್ತೆ. ಹನ್ನೆರಡು ಗಂಟೆ ಕಾಲದಲ್ಲಿ ಚಿನ್ನವರಿಗೆ ಪ್ರಜ್ಞೆ ಬರುತ್ತೆ. ಆದರೆ ಅವರು ಕೇಳೋ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡೋದು, ಹೇಗೆ ಅವ್ರನ್ನ ಫೇಸ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಗೌಡ್ರೆ ಮತ್ತೆ ಬಂದ್ಬಿಟ್ರಿ? ಅದೇನೆ ನಮ್ಮ ಜೊತೆ ಮಾತಾಡ್ಕೊಂಡು ಮನಿಕೊಳ್ಳಿ ಅಂತ ಕಳ್ಸ್ಕೊಬಿಟ್ಟ, ಅಥವಾ ನೀವೇ ನಮ್ಮ ಹುಡುಗ್ರು ತಗೋ ಮನಿ ಕತ್ತೀರಿ ಅಂತ ಬಂದ್ಬಿಟ್ರ? ಎರಡು ಅಲ್ಲಕಲ್ಲ, ಅದಕ್ಕೇನೆ ಆಚೆ ಹಾಕಿರ್ಬೇಕು ಅಲ್ವಾ ಗೌಡ್ರೆ? ನೀವ್ ಅನ್ಕೊಳ್ತಿರೋ ತರ ಏನು ಅಲ್ಲ, ಸುಮ್ಕಿರಲ್ಲ. ಕರೆಂಟ್ ಹೋಯ್ತಲ್ವಾ, ಅದಕ್ಕೆ ನಾನೇ ಬಂದೆ. ಕರೆಂಟ್ ಹೋಯ್ತಾ? ಅಲ್ಲ ಗೌಡ್ರೆ, ಒಳಗಡೆ ಕರೆಂಟ್ ಹೋಗೋದೆ, ಆಚೆ ಕಡೆ ಕರೆಂಟ್ ಅದೇ, ಹೆಂಗೆ? ಏಯ್, ಇದು ಸೋಲಾರ್ ಲೈಟ್ ಅಂದ್ಮೇಲೆ. ಸೋಲಾರ್ ಲೈಟಾ? ಗೌಡ್ರೆ ಏನ್ ಹಿಂಗೆ ಹೇಳ್ಬಿಟ್ರಿ? ಕತ್ಲಲ್ಲಿ ಅದಕ್ಕೆ ಜೊತೆ ಇರಕ್ ಇವೆ. ಗೌಡ್ರೆ, ನಮ್ ದೇಶದ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ರೆ ಕತ್ಲೆಲಿ ನೀವ್ ಇಷ್ಟಕ್ಕೆಲ್ಲ ಭಯ ಅಂದ್ರೆ ಹೆಂಗೆ ಹೇಳಿ? ಭಯ ಗಿಯ ಏನು ಇಲ್ಲ ಕಣ್, ಸುಮ್ಕಿರ್ಲ. ಅದು ಅದು ಓ, ನಮ್ ಗೌಡ್ರು ನಾಚ್ಕೋತಾವ್ರೆ ಅಂದ್ರೆ ಏನೋ ಐತೆ. ಗೌಡ್ರೆ ಏನ್ ಹೇಳಿ ಗೌಡ್ರೆ, ಓಸಿ ನಾವು ಕೇಳಿ ಖುಷಿ ಪಡ್ತೀವಿ. ಹೇಳಿ ಗೌಡ್ರೆ, ನಾವು ಕೇಳ್ತೀವಿ. ಹೋಗ್ರಲ್ಲ. ನಾನು ನಿಮ್ಮ ಹತ್ರ ಏನು ಹೇಳಕ್ಕಿಲ್ಲ. ಹೇಳಿದ್ರೆ ನೀವುಗಳು ರೇಗಿಸ್ತೀರಾ. ಸುಮ್ಮನೆ ಹೋಗಿ ಮನಿಕಳ್ರಿ. ನೀವು ಅಮ್ಮಿಕೊಂಡ್ ಕೂತ್ಕೊಳ್ಳ. ಗೌಡ್ರೆ ನೀವ್ ಹೇಳಿ ಗೌಡ್ರೆ, ಹೇಳಿ. ಅದು ಅದು ನಾನಿಲ್ಲಿ ಮನಿಕೊಂಡು ಎಷ್ಟೊಂದು ದಿನ ಆಗೋಗಿತ್ತು. ಮುಂಚೆ ಎಲ್ಲ ಇಲ್ಲೇ ಆರಾಮಾಗಿ ಮನಿಕೊಂಡು ಆಕಾಶದಲ್ಲಿರೋ ನಕ್ಷತ್ರಗಳನ್ನ ಎಣಿಸ್ತಾ ನಮ್ಮ ಮೇಡಮ್ ಅವ್ರನ್ನ ನೆನಪು ಮಾಡ್ಕೊತಾ ಸಾರಿ ಪ್ರೀತಿ ಮಾಡ್ತಿದ್ದಕ್ಕಲ್ಲ. ಆ ಟೈಮ್ನ ನೆನೆಸ್ಕೊಂಡ್ರೆ ಈಗಲೂ ನಂಗೆ ಬಹು ಖುಷಿ ಆಯ್ತೈತೆ ಕಣ್ರಲ್ಲ. ಹೌದಾ ಗೌಡ್ರೆ? ಗೌಡ್ರೆ ಅದ್ಕಿದ್ರೆ ನಿಮಗೆ ಈ ಪಾಟಿ ಪಿರುತ್ತೀನಾ? ಕೇಳ್ತೀಯಲ್ಲ, ಅದ್ಯಾವರು ನನಗೆ ಅಂತ ಸೃಷ್ಟಿ ಮಾಡಿರೋ ದ್ಯಾವತೆಕಲ್ಲ ಅವರು. ಅವ್ರನ್ನ ಮೊದಲಕ್ಕಿಂತ ನೋಡಿದಾಗ್ಲೇ ಅವ್ರ ಪ್ರೀತಿಗೆ ನಾನು ದಾಸನಾಗ್ಬಿಟ್ಟೆ. ಅವ್ರ ಕುತ್ತಿಗೆ ತಾಳಿ ಕಟ್ಟಿದ್ಮೇಕೆ ಅವ್ರ ಜೀವನಕ್ಕೆ ಸಾರಥಿ ಆಗ್ಬಿಟ್ಟೆ. ಅವ್ರ
ಅವ್ರೇನಾರ ನನ್ನ ಪ್ರೀತಿಗೆ ಹೂ ಒಂದು ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ರೆ ಇಡೀ ಜಗತ್ತಿಗೆ ಚಕ್ರವರ್ತಿ ಆಗ್ಬಿಡ್ತೀನಿ. ಹೇಳಿ ಬಾಬಾ. ತಕಳಿ ಇದನ್ನ. ಇದೇನಿದು? ಇದು ಪೂಜೆ ರಸೀತಿ. ನೀವು ಸಿದ್ದುನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬಂದ್ಬಿಡಿ. ಸರಿ ಬಾಬಾ. ಹೋಗವಾ? ಏನಾದ್ರೂ ಹೇಳೋದಿತ್ತೆ? ಅದು ಬಾಬಾ, ಮನೆಯಲ್ಲಿ ಅಮ್ಮ ಅಜ್ಜಿ ಏನಾದರೂ ಅಯ್ಯ, ನೀವೇನು ತಲೆ ಕೆಡಿಸ್ಕೊಬಿಡಿ ಕಣವ. ನಾನು ಇವನಲ್ಲ, ನಾನೆಲ್ಲ ನೋಡ್ಕೊತೀನಿ. ಇಬ್ರು ಆರಾಮಾಗಿ ಹೋಗಿ ಬನ್ನಿ. ಸಿದ್ದು ಅವರೇ, ಅದು ಭಾವ ಅವರು ದೇವಸ್ಥಾನದ ರಸೀತಿ ಕೊಟ್ಟರು, ನಾವಿಬ್ರು ಹೋಗಿ ಪೂಜೆ ಮಾಡಿಸ್ಕೊಳ್ಬೇಕು ಅಂತ. ಹೌದಾ ಮೇಡಮ್ ಅವರೇ? ಆದರೆ ಸಿದ್ದು ಅವರೇ, ನಾವಿಬ್ಬರೇ ಹೋಗ್ಬೇಕಾ? ಹೌದು ಮೇಡಮ್ ಅವರೇ, ಅಣ್ಣ ಹೇಳೋನು ಅಂದಮೇಲೆ ನಾವಿಬ್ಬರೇ ಹೋಗ್ಬೇಕು. ಯಾಕೆ ಮೇಡಮ್ ಅವರೇ, ನನ್ನ ಜೊತೆ ಬರೋದು ನಿಮ್ಗೆ ಇಷ್ಟ ಅಲ್ವಾ? ಹಾಗೇನಿಲ್ಲ, ಸರಿ ಹೋಗೋಣ. ಸರಿ.